ಶ್ರೀ ಕಾಳಿಸುದ್ದಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾರುತಿನಗರ ನಾಗರಬಾವಿಯಲ್ಲಿ ತೆಪ್ಪೋಜಂ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬೆಳಗ್ಗೆ 6 ಗಂಟೆಗೆ ವಿಶೇಷ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಬೆಳಿಗ್ಗೆ 10:30ಕ್ಕೆ ಗಣಹೋಮ, ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ ನೆರವೇರಿತು. ಮಧ್ಯಾಹ್ನ 12:30ಕ್ಕೆ ಅನ್ನಪ್ರಸಾದ ಸೇವೆ ಮಾಡಲಾಯಿತು. ಮಾಧ್ಯಮಗಳೊಂದಿಗೆ ಎಂ ಗೋವಿಂದಸ್ವಾಮಿ ಮೊದಲಿಯಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಮ್ಮ ಹೆಸರು? ಶ್ರೀ ಕಾಳಿಸುದ್ದಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು 50 ವರ್ಷದ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಸಂಸ್ಥಾಪಕರು ಶ್ರೀಮತಿ ಶ್ರೀ ರಾಜಮ್ಮ ಮತ್ತು ಶ್ರೀ ನಾರಾಯಣ ಸ್ವಾಮಿ ಅವರ ಮಕ್ಕಳು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನ ಕಾಳಿಸುದ್ದಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ. ವರ್ಷದಲ್ಲಿ ಎಲ್ಲರೂ ಕೂಡ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಇವತ್ತು ತೈಪೂಸಂ ಅಂದರೆ ಪಾರ್ವತಿ ದೇವಿ ವಜ್ರವೇಲ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಆ ದುಷ್ಟರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ದಿನ. ಯಾರು ಗಲಾಟೆ ಮಾಡಬಾರ್ದು. ದುಷ್ಟರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ದಿನ. ಈ ದಿನದಲ್ಲಿ ಭಗವಂತನನ್ನು ಯಾರು ದರ್ಶನವನ್ನು ಮಾಡ್ತಾರೆ ಅವರಿಗೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವಾಗಿ ಎಲ್ಲವೂ ಕೂಡ ಜಯವಾಗ್ತದೆ ಅಂತ ಹೇಳಿ ತಾತ್ಪರ್ಯ. ವಿಶೇಷವಾಗಿ ವೇಲಾಯುಧವನ್ನು ನಾವು ಇವತ್ತಿನ ದಿನ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಪೂರ್ವ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ವಿಶೇಷವಾಗಿ ಪ್ರತಿ ಮಂಗಳವಾರವೂ ಕೂಡ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಬೆಳಿಗ್ಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ ಪೂಜಾರಿಗಳು ಮತ್ತು ಷಷ್ಠಿ ಪ್ರಯುಕ್ತವಾಗಿ ವಿಶೇಷವಾದಂತಹ ಪೂಜಾರಿಗಳು ಏನೇ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ವರದಿ ಮಹೇಶ್ ಮೇಟಿ.